ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಫರ್. ನಿನ್ನೆ ಸತೀಶ್ ಜಾರಕಿಹೊಳಿಗೆ ಕೆಸಿ ವೇಣುಗೋಪಾಲ್ ಕರೆ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಫರ್. ನಿನ್ನೆ ಸತೀಶ್ ಜಾರಕಿಹೊಳಿಗೆ ಕೆಸಿ ವೇಣುಗೋಪಾಲ್ ಕರೆ. ಕೆಪಿಸಿಸಿ ಅಧ್ಯಕ್ಷರಾಗುವಂತೆ ಪ್ರಸ್ತಾಪಿಸಿರೋ ವೇಣುಗೋಪಾಲ್, ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಪಟ್ಟು. 2 ಸ್ಥಾನ ಕೊಡುವುದಾದ್ರೆ ಸಹಮತವನ್ನ ಸತೀಶ್ ಅವರು ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಫರ್ ಅನ್ನು ನೀಡಲಾಗಿದೆ. ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಮೇಲೆ ಕಣ್ಣಿಟ್ಟಿದ್ರು. ನನಗೂ ಕೂಡ ಅವಕಾಶ ಬೇಕು, ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗಬೇಕು ಅಂತ ಬಹಳ ಬಾರಿ ಮಾತನಾಡಿದ್ರು. ಸದ್ಯಕ್ಕೆ ಆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಒಂದು ಆಫರ್ ಅನ್ನು ಕೂಡ ನೀಡಲಾಗಿದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಸಿ ವೇಣುಗೋಪಾಲ್ ಅವರು ಕಾಲ್ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬೇಕಾಗುತ್ತೆ, ಯಾಕೆಂತಂದ್ರೆ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆಯನ್ನು ನೀಡಬೇಕಾಗುತ್ತೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಯಾಕೆಂತಂದ್ರೆ ಸಿಎಂ ಆಗಿ ಪಟ್ಟಾಭಿಷೇಕವನ್ನ ತೆಗೆದುಕೊಳ್ಳೋದ್ರಿಂದ ಈ ಒಂದು ಕೆಪಿಸಿಸಿ ಸ್ಥಾನವನ್ನ ಬಿಟ್ಕೊಡ್ಬೇಕಾಗುತ್ತೆ. ಈ ಒಂದು ಸ್ಥಾನವನ್ನ ನೀವು ಅಲಂಕರಿಸಿ ಅಂತ ಈಗ ಆಲ್ರೆಡಿ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಒಂದು ಪ್ರಭಾವಿ ಸಚಿವೆ ಕೂಡ, ಅಂದ್ರೆ ಪ್ರಭಾವಿ ಒಂದು ಸಚಿವ ಸ್ಥಾನ ಕೂಡ ಬೇಕು. ಯಾಕೆಂತಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಅವರ ಬಳಿಯೂ ಕೂಡ ಒಂದು ಪ್ರಭಾವಿ ಖಾತೆ ಇತ್ತು. ಅದೇ ರೀತಿಯಲ್ಲಿ ನನಗೂ ಕೂಡ ಒಂದು ಪ್ರಭಾವಿ ಖಾತೆಯನ್ನ ಕೊಡಬೇಕು ಅಂತ ಕೂಡ ಸದ್ಯಕ್ಕೆ ಮಾತನಾಡಿದ್ದಾರೆ. ನೀವು 2 ಸ್ಥಾನ ಕೊಡೋದಾದ್ರೆ ನನಗೇನು ಕೂಡ ಪ್ರಾಬ್ಲಮ್ ಇಲ್ಲ. ಈ ಒಂದು ಏನು ಬೆಳವಣಿಗೆಗಳಾಗ್ತಾ ಇದೆ ಅದನ್ನು ನಾನು ಕೂಡ ಎಕ್ಸೆಪ್ಟ್ ಮಾಡ್ತೀನಿ. ಆದರೆ ನನಗೆ 2 ಸ್ಥಾನ ಬೇಕೇ ಬೇಕು, ಕೆಪಿಸಿಸಿ ಅಧ್ಯಕ್ಷರಾಗಬೇಕು, ಅದರ ಜೊತೆಗೆ ಒಂದು ಪ್ರಭಾವಿ ಖಾತೆ ಬೇಕೇ ಬೇಕು ಅಂತ ಈಗ ಸತೀಶ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ.